ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇನ್ನು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅವರಿಗೋಸ್ಕರ ನೀವೊಂದು ಇನ್ಫಾರ್ಮೇಶನ್ ಮತ್ತೆ ಕೊಡ್ತಾ ಇದ್ದೀನಿ. ನಾವೀಗ ಕನ್ನಡದಲ್ಲಿ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಡೇ 1, ಡೇ 2, ಡೇ 3 ಈ ರೀತಿ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಳ್ತಾ ಬಂದಿದೀವಿ. ಇವತ್ತು ನಾವು ಡೇ 15 ಅಲ್ಲಿ ಇದೀವಿ. ಈ ಒಂದು ಡೇ 15 ಕ್ಲಾಸಸ್ ಅಲ್ಲಿ ಇವತ್ತು ನಾನು ನಿಮ್ಗೆ ಏನ್ ಟೀಚ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಸೀಸನ್ ಸ್ಪೆಷಲ್ ಮೇಕಪ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಯೂಸ್ಫುಲ್ ಆಗುವಂತ ಮೇಕಪ್ ಲುಕ್ ಇದು. ಎಲ್ರೂ ಕೂಡ ಈ ಒಂದು ಸೀಸನ್ ಅಲ್ಲಿ ಕಲಿಬೇಕಾದಂತ ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು. ನೀವು ಸೆಲ್ಫ್ ಮೇಕಪ್ಗೂ ಕೂಡ ಯೂಸ್ ಆಗತ್ತೆ, ಮತ್ತೆ ನೀವು ಬ್ರೈಡಲ್ ಮೇಕಪ್ಗೂ ಕೂಡ ನೀವು ಟೆಕ್ನಿಕ್ಸ್ ನ ಕಲ್ತ್ಕೋಬಹುದು ಈ ಒಂದು ಲುಕ್ ಅಲ್ಲಿ ಅಂತಾನೆ ಹೇಳ್ಬೋದು. ಎಲ್ರಿಗೂ ಯೂಸ್ ಆಗುವಂತ ಲುಕ್ ಅಂತಾನೆ ಹೇಳ್ಬೋದು. ಈ ಒಂದು ಸಮ್ಮರ್ ಅಲ್ಲಿ ಎಲ್ರಿಗೂ ಕೂಡ ಸ್ವೆಟ್ ಜಾಸ್ತಿ ಬರ್ತಾ ಇರತ್ತೆ, ಮತ್ತೆ ಸ್ವೆಟ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಬೇಕು ಅಂತಾನೆ ಇವಾಗ ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ಇನ್ನು ತುಂಬಾ ಸ್ವೆಟ್ ಬರೋರ್ಗು ಕೂಡ ಯಾವ್ಯಾವ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಾವು ಮೇಕಪ್ ಮಾಡ್ಬೇಕು ಅಂತ ನಾನು ಇವತ್ತು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಇನ್ನು ಪ್ರೀವಿಯಸ್ ವಿಡಿಯೋಸ್ ನ ಯಾರೆಲ್ಲ ನೋಡಿಲ್ಲ, ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ಡೇ 1, ಡೇ 2, ಡೇ 3 ಈ ರೀತಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಬ್ರೀಫ್ ಎಕ್ಸ್ಪ್ಲನೇಷನ್ ಆಗಿ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಈ ರೀತಿ ಡೇ ಬೈ ಡೇ ನಾನು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನೀವು ಹೋಗಿ ಆ ಒಂದು ವಿಡಿಯೋಸ್ ನ ಕೂಡ ಚೆಕ್ ಮಾಡಿ, ನೀವು ಕೂಡ ಆ ಒಂದು ವಿಡಿಯೋಸ್ ನ ನೋಡಿ 100% ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಇನ್ನು ಇವತ್ತು ಡೇ 15 ಕ್ಲಾಸ್ ಅಲ್ಲಿ ಇವತ್ತು ನಾನು ಸ್ವೆಟ್ ಪ್ರೂಫ್ ಮತ್ತೆ ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಲುಕ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸಮ್ಮರ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ಒಂದು ಮೇಕಪ್ ಲುಕ್ ಬರೀ ಸಮ್ಮರ್ ಅಂತ ಅಲ್ಲ, ನಿಮ್ಗೆ ಎಲ್ಲಾ ಸೀಸನ್ ಅಲ್ಲೂ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಟೆಕ್ನಿಕ್ಸ್ ನ ಎಸ್ಪೆಷಲಿ ಸಮ್ಮರ್ಗೆ ಈ ಒಂದು ಟೆಕ್ನಿಕ್ಸ್ ನೀವು ಯೂಸ್ ಮಾಡ್ಲೇಬೇಕು. ನಾರ್ಮಲ್ ಟೆಕ್ನಿಕ್ಸ್ ಏನಾದ್ರು ಯೂಸ್ ಮಾಡಿದ್ರೆ, ನಾರ್ಮಲ್ ಆಗಿ ಬೇರೆ ಟೈಮಲ್ಲಿ ನೀವು ಮೇಕಪ್ ಮಾಡ್ತಿರಲ್ಲ, ಹಂಗ್ ಮಾಡಿದ್ರೆ ನಿಜ ಮೇಕಪ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಅದ್ರಲ್ಲೂ ಎಸ್ಪೆಷಲಿ ಹೆವಿ ಸ್ವೆಟ್ ಬರ್ತಾ ಇರುತ್ತೆ ನೋಡಿ, ಅವ್ರಿಗಂತೂ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಕ್ಲೈಂಟ್ಸ್ಗೆ ಏನಾದ್ರು ಅಟೆಂಡ್ ಮಾಡಿದಾಗೂ ಕೂಡ ಅಷ್ಟೇ, ಅವರಿಗೆ ತುಂಬಾ ಸ್ವೆಟ್ ಬರುತ್ತೆ ಅಂತಾನೆ ಈ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿ. ಈಗ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋದಿಕ್ ಹೋಗಲ್ಲ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ವೆಟ್ ಪ್ರೂಫ್ ಮೇಕಪ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಟೆಕ್ನಿಕ್ ನೋಡಿ, ನಾನು ಐಸ್ ಕ್ಯೂಬ್ ನ ತಗೊಂಡಿದ್ದೀನಿ. ಐಸ್ ಕ್ಯೂಬ್ ನ ಒಂದು ಬಟ್ಟೆಯಲ್ಲಿ ಇಡ್ತಾ ಇದ್ದೀನಿ. ಒಂದು ಯಾವ್ದಾದ್ರು ಕ್ಲೀನ್ ಬಟ್ಟೆ ಮೇಲೆ ಇಡಿ. ಆ ಬಟ್ಟೆ ಮೇಲೆ ಇಟ್ಬಿಟ್ಟು ಈ ರೀತಿ ಸುತ್ತಬಿಟ್ಟು ನೀವು ಫೇಸ್ಗೆ ಈ ರೀತಿ ಅಪ್ಲೈ ಮಾಡಿ. ನೀವು ಡೈರೆಕ್ಟ್ ಐಸ್ ಕ್ಯೂಬ್ ನ ಅಪ್ಲೈ ಮಾಡಬೇಡಿ, ಬಟ್ಟೆ ಮೇಲೆ ಇಟ್ಬಿಟ್ಟೆ ಈ ರೀತಿ ಮಸಾಜ್ ಮಾಡಿ ಮೈಲ್ಡ್ ಆಗಿ. ಫುಲ್ ಫೇಸ್ ಮಾಡ್ಬೇಕು. ನಾವು ಈ ಒಂದು ಸ್ಟೆಪ್ ನ ಏನಕ್ಕೆ ಮಾಡ್ತೀವಿ ಅಂತ ಅಂದ್ರೆ, ಫಸ್ಟ್ ಈಗ ಸ್ವೆಟ್ ಬರೋದೇ ನಮ್ಗೆ ಇನ್ನರ್ ಸ್ಕಿನ್ ಇಂದ ಅಲ್ವಾ. ನಾವು ಫಸ್ಟ್ ಒಳಗೆ ನಾವು ಕೂಲ್ ಮಾಡ್ಬೇಕಲ್ವಾ. ನಾವು ಹೊರಗಡೆ ಏನೇ ಮಾಡಿದ್ರು ಒಳಗಡೆಯಿಂದ ಸ್ವೆಟ್ ಬಂದ್ಬಿಡತ್ತೆ. ಸೊ ಅದಕ್ಕೆ ನಾವು ಇಂಟರ್ನಲಿ ಕೂಲ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಐಸ್ ಕ್ಯೂಬ್ಸ್ ಎಲ್ಲ ತಣ್ಣಗಿರೋ ನೀರಲ್ಲಿ ಕೂಡ ಫೇಸ್ ವಾಶ್ ಮಾಡಿಸ್ಬೋದು. ಇಲ್ಲ ಅಂತಂದ್ರೆ ಐಸ್ ಕ್ಯೂಬ್ಸ್ ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ವಾಟರ್ ಹಾಕ್ಬಿಟ್ಟು ಅದ್ರಲ್ಲೂ ಕೂಡ ಫೇಸ್ ನ ಡಿಪ್ ಮಾಡಿಸ್ಬೋದು. ಇಲ್ಲ ಅಂತಂದ್ರೆ ಈ ರೀತಿ ಐಸ್ ಕ್ಯೂಬ್ಸ್ ನ ಕೂಡ ಈ ರೀತಿ ಮಸಾಜ್ ಮಾಡ್ಬೋದು. ಬಟ್ಟೆಯಲ್ಲಿ ಕ್ಲಾತ್ ಅಲ್ಲಿ ಇಟ್ಬಿಟ್ಟು ಮೈಲ್ಡ್ ಆಗಿ ಮಸಾಜ್ ಮಾಡಿ, ಅವಾಗ ನಮ್ಗೆ ಒಳಗಿಂದ ಕೂಲ್ ಆಗುತ್ತೆ ಅಲ್ವಾ, ಅವಾಗ ಸ್ವೆಟ್ ಬರೋದು ಅವಾಯ್ಡ್ ಆಗುತ್ತೆ. ಮತ್ತೆ ನೀವು ಕೇಳ್ಬೋದು, ಬ್ರೈಡ್ಸ್ಗೆ ನಾವು ಹೆಂಗ್ ತಗೊಂಡೋಗಕ್ಕಾಗತ್ತೆ ಈ ಒಂದು ಐಸ್ ಕ್ಯೂಬ್ಸ್ನೆಲ್ಲ ಅಂತ. ಅವರಿಗೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಇನ್ನು ನಾರ್ಮಲಿ ಏನ್ ಜಾಸ್ತಿ ಸ್ವೆಟ್ ಆಗಲ್ಲ ಅನ್ನೋರ್ಗೆ ನೀವು ಟೋನರೇ ಯೂಸ್ ಮಾಡಿ. ಇಲ್ಲ ನನ್ಗೆ ಹೆವಿ ಸ್ವೆಟ್ ಆಗ್ತೀನಿ ಅನ್ನೋರ್ಗೆ ನೀವು ಅಲ್ಲೆಲ್ಲಾದ್ರೂ ಒಂದು ಕೋಲ್ಡ್ ವಾಟರ್ ಬಾಟ್ಲ್ ತಗೊಳ್ಳಿ. ನಿಯರ್ ಬೈ ಇವಾಗ ನೀವು ಯಾವ್ದು ಡೆಸ್ಟಿನೇಷನ್ ಹೋಗ್ತೀರಲ್ವಾ ಮೇಕಪ್ ಮಾಡೋದಕ್ಕೆ, ಅಲ್ಲಿ ಯಾವ್ದಾದ್ರು ಅಂಗಡಿಯಲ್ಲಿ ಕೋಲ್ಡ್ ವಾಟರ್ ಬಾಟ್ಲ್ ಅಂತೂ ಸಿಗುತ್ತೆ ಅಲ್ವಾ, ಆ ಒಂದು ವಾಟರ್ ಬಾಟ್ಲ್ ಅಲ್ಲಿ ಅವ್ರಿಗೆ ಮುಖನ ತೊಳಸಿ. ಓಕೆನಾ. ಮತ್ತೆ ಆ ಒಂದು ಕೋಲ್ಡ್ ವಾಟರ್ ಬಾಟ್ಲ್ ಇರುತ್ತಲ್ವಾ, ಆ ಒಂದು ವಾಟರ್ ಬಾಟ್ಲ್ ಅಲ್ಲೇನೆ ನೀವು ಫಸ್ಟ್ ಫೇಸ್ಗೆ ಈ ರೀತಿ ಇದ್ ಮಾಡಿ, ಆ ಕೋಲ್ಡ್ ಇರೋವರೆಗೂ, ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತೆ ಅಲ್ವಾ, ಅದಿರೋವರೆಗೂ ಫೇಸ್ಗೆ ನೀವು ಈ ರೀತಿ ಹಿಂಗೆ ಟಚ್ ಮಾಡಿ, ಆಮೇಲೆ ಅದೇ ಕೋಲ್ಡ್ ವಾಟರ್ ಅಲ್ಲೇನೆ ಅವ್ರಿಗೆ ಮುಖ ತೊಳ್ಕೊಂಬರೋದಕ್ಕೆ ಹೇಳಿ. ಓಕೆನಾ. ಆಮೇಲೆ ನೀವು ಟೋನರ್ ಯೂಸ್ ಮಾಡಿ. ಯಾಕಂತಂದ್ರೆ ಐಸ್ ಕ್ಯೂಬ್ ಯೂಸ್ ಮಾಡಿದ್ರೆ ನೀವು ಟೋನರ್ ಯೂಸ್ ಮಾಡೋದ್ ಬೇಡ. ಬಟ್ ನೀವು ಆ ಒಂದು ಸಿಚುಯೇಷನ್ ಅಲ್ಲಿ ಅದೇನ್ ಹೆವಿ ಕೋಲ್ಡ್ ಇರಲ್ಲ ಅಲ್ವಾ, ಅಲ್ಲಿಂದ ತರಾಶ್ರಲ್ಲೆಲ್ಲ ಕೋಲ್ಡ್ ಎಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಆವಾಗ ನೀವು ಮತ್ತೆ ಟೋನರ್ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ. ಓಕೆ, ನಾನು ಯಾವ್ಯಾವ ಸ್ಕಿನ್ ಟೈಪ್ಗೆ ಯಾವ್ಯಾವ ಟೋನರ್ ನ ಯೂಸ್ ಮಾಡ್ಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಯಿಲಿ ಸ್ಕಿನ್ಗೂ ಯೂಸ್ ಮಾಡೋ ಟೋನರ್ ಹಾಕಿರ್ತೀನಿ, ಮತ್ತೆ
ಡ್ರೈ ಸ್ಕಿನ್ ಯಾವ್ದಕ್ಕೆ ಟೋನರ್ ಯೂಸ್ ಮಾಡಬೇಕು ಅಂತ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತೆ ನಾನು ಡಿಸ್ಕ್ರಿಪ್ಷನ್ ಇವತ್ತು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಮತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕಾಗತ್ತೆ ನಿಮ್ಗೆ, ಅದು ಹೈ ಎಂಡ್ ಮತ್ತೆ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಸಿಗುವಂತ ಬೆಸ್ಟ್ ಪ್ರಾಡಕ್ಟ್ಸ್ ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಬೇಕಿದ್ರೆ ಲಿಂಕ್ ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಓಕೆನಾ? ನೋಡಿ ನಾನು ಫುಲ್ ಕೂಲ್ ಮಾಡ್ಕೊಂಡೆ. ಇವಾಗ ಐಸ್ ಕ್ಯೂಬ್ ಅದು ಫುಲ್ ಮೆಲ್ಟ್ ಆಗೋವರೆಗೂ ನಾನು ಮಾಡ್ತಾನೆ ಇದ್ದೀನಿ. ಓಕೆನಾ? ಈ ಒಂದು ಸ್ಟೆಪ್ಸ್ ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ. ಒಂದ್ ಸ್ಟೆಪ್ ನೀವು ನೀಟಾಗಿ ಮಾಡಿಲ್ಲ ಅಂತಂದ್ರೂ ಅದು ಸ್ವೆಟ್ ಪ್ರೂಫ್ ಆಗೋದಿಲ್ಲ. ಓಕೆ? ನೋಡಿ ಇವಾಗ ನನಗೆ ಕೂಲ್ ಅನಿಸ್ತಾ ಇದೆ ಫೇಸು, ಸ್ವೆಟ್ ಬರಲ್ಲ. ಇನ್ನೊಂದೇನು ಅಂತಂದ್ರೆ ನಾವು ಮೇಕಪ್ ಮಾಡಿ ಅದು ಸೆಟ್ ಆಗೋವರೆಗೂ ನಾವು ಸ್ವೆಟ್ ಬರ್ದೇ ಇರೋ ತರ ನೋಡ್ಕೊಳ್ಬೇಕು. ಅದ್ರ ಮಧ್ಯೆ ಏನಾದ್ರು ಸ್ವೆಟ್ ಬಂತಂದ್ರೆ, ನಿಮ್ಗೆ ಸೆಟ್ ಆಗಕ್ ಮುಂಚೆ ಸ್ವೆಟ್ ಬಂದ್ಬಿಟ್ರೆ ಅದು ಮೇಕಪ್ ಸ್ಟೇ ಆಗಲ್ಲ. ಸೆಟ್ ಆಗಕ್ ಟೈಮ್ ಬೇಕು. ಈಗ ನೋಡಿ ಒಂದು ಹ್ಯಾಂಡ್ ಫ್ಯಾನ್ ಅಲ್ಲಿ ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಈ ಒಂದು ಫ್ಯಾನ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಸಮ್ಮರ್ ಅಲ್ಲಿ ಈ ತರ ಫ್ಯಾನ್ ಅಂತೂ ಕಂಪಲ್ಸರಿ ಇಟ್ಕೊಂಡಿರಿ ನೀವು. ಸೆಲ್ಫ್ ಮೇಕಪ್ಗಾಗ್ಲಿ ಇಲ್ಲ ನೀವು ಬ್ರೈಡ್ಸ್ಗೆ ಹೋದ್ರು ಕೂಡ ನಿಮ್ಗೆ ಈ ಒಂದು ಫ್ಯಾನ್ ಯೂಸ್ ಆಗುತ್ತೆ. ಮತ್ತೆ ಇನ್ನೂ ಕೆಲವ್ರಿಗೆ ಇವಾಗ ಏನಂತಾನೆ ನಾವು ಮೇಕಪ್ ಮಾಡಿ ಕಳಿಸ್ತೀವಿ, ಏನೇ ಸ್ವೆಟ್ ಪ್ರೂಫ್ ಮಾಡಿದ್ರು ಟೆಂಪರೇಚರ್ ಈಗಂತೂ ನೀವೇ ನೋಡ್ತಾ ಇದ್ದೀರಾ ಹತ್ತಿರ 40 ಎಬೋ ಆಗ್ತಾ ಇದೆ. ಹಂಗಿರುವಾಗ ಅವ್ರ ಕೈಯಲ್ಲಿ ಒಂದ್ ಚಿಕ್ಕದು ಹ್ಯಾಂಡ್ ಫ್ಯಾನ್ ಇಟ್ಕೊಳ್ಳಿ, ತುಂಬಾ ಸ್ವೆಟ್ ಬರುತ್ತೆ ಅಂದ್ರೆ. ನೀವು ಅಕಸ್ಮಾತ್ ಏನಾದ್ರು ತುಂಬಾ ಇದಾದ್ರೆ ಈ ರೀತಿ ಮಾಡ್ಕೊಳ್ಳಿ ಅಂತ ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ಓಕೆನಾ? ಕೈಯಲ್ಲಿ ಸುಮ್ನೆ ಒಂದು ಕರ್ಚೀಫ್ ಬದಲು ಇದನ್ನ ಇಟ್ಕೊಂಡ್ರೆ ಬೆಟರ್. ಕರ್ಚೀಫ್ ಇಟ್ಕೊಂಡ್ರೆ ಕರ್ಚೀಫ್ ಅಲ್ಲಿ ಹಿಂಗ್ ಒರ್ಸಿದ್ರೆ ರಿಮೂವ್ ಆಗ್ಬಿಡತ್ತೆ. ಓಕೆನಾ? ಈ ರೀತಿಯಾದಂತ ಒಂದು ಹ್ಯಾಂಡ್ ಫ್ಯಾನ್ ಇದಕ್ಕಿಂತ ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಅದನ್ನ ನಿಮ್ಗೆ ತಗೊಂಡ್ ಇಟ್ಕೊಳ್ಳಿ ಅಂತ ನೀವು ಕ್ಲೈಂಟ್ ಹೇಳಿ, ಅವ್ರಿಗೆ ಬೇರೆ ಟೈಮಲ್ಲಿ ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ತುಂಬಾ ಸ್ವೆಟ್ ಬರೋವ್ರಿಗೆ ಮಾತ್ರ. ಈಗ ಡ್ರೈ ಆಯ್ತು, ನಾನು ಟೋನರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಟೋನರ್ನ ಸ್ಕಿಪ್ ಮಾಡಿ ನಾನು ಐಸ್ ಕ್ಯೂಬ್ಸ್ ನ ಅಪ್ಲೈ ಮಾಡಿದ್ದೀನಿ. ಈಗಂತೂ ಎಷ್ಟು ಕೂಲಾಗಿ ಅನಿಸ್ತಾ ಇದೆ ಗೊತ್ತಾ ನನಗೆ, ತುಂಬಾ ಕೂಲಾಗಿ ಅನಿಸ್ತಾ ಇದೆ, ಎಷ್ಟು ಸಾಫ್ಟ್ ಆಗಿ. ಈಗ ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ. ಓಕೆನಾ? ಈಗ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಟೋನರ್ ಬದಲು ನಾನು ಇದು ಹಾಕಿದ್ದೀನಿ. ಟೋನರ್ ಯೂಸ್ ಮಾಡಿದ್ರು ಕೂಡ ನಾವು ಪೋರ್ಸ್ ಸ್ಟ್ರಿಂಕ್ ಆಗ್ಲಿ ಅಂತ. ಸೊ ನಾವೀಗ ಐಸ್ ಕ್ಯೂಬ್ ಯೂಸ್ ಮಾಡಿದ್ರು ಕೂಡ ನಮ್ಮ ಓಪನ್ ಪೋರ್ಸ್ ಸ್ಟ್ರಿಂಕ್ ಆಗುತ್ತೆ. ಈಗ ನಾನು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಫ್ರೀ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ಥದ್ದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ನಿಮ್ದು ಡ್ರೈ ಸ್ಕಿನ್ ಆದ್ರೂ ಕೂಡ ಸಿಟಾಪಿಲ್ ಯೂಸ್ ಮಾಡಿ. ಸಿಟಾಪಿಲ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆನಾ? ನೀವು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು, ಪ್ರೊಫೆಷನಲ್ ಆಗಿ ಕಲಿಬೇಕು ಅಂತಂದ್ರೆ ಎರಡು ಕೂಡ ಪರ್ಚೇಸ್ ಮಾಡ್ಲೇಬೇಕು, ಆಯಿಲಿ ಮತ್ತೆ ಡ್ರೈ ಸ್ಕಿನ್ಗೆ. ಓಕೆನಾ? ಈಗ ನಾನು ಚೆನ್ನಾಗಿ ಮಾಯಶ್ಚರೈಸರ್ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿ ಒಂದ್ ಸ್ಟೆಪ್ ಇಂದ ಒಂದ್ ಸ್ಟೆಪ್ಗೆ ಅಟ್ಲೀಸ್ಟ್ 1 to 2 minutes ಗ್ಯಾಪ್ ಕೊಡ್ಲೇಬೇಕು. ಫ್ಯಾನ್ ಇದ್ರೆ ಇಲ್ಲ ಅಂದ್ರೆ 2 minutes, ಫ್ಯಾನ್ ಇದ್ರೆ ನಿಮ್ಗೆ 1 minute ಅಲ್ಲೇ ಆಗ್ಬಿಡುತ್ತೆ. ಸ್ವಲ್ಪ ನೀಟಾಗಿ ಡ್ರೈ ಮಾಡಿ. ಓಕೆನಾ? ಸೆಟ್ ಆಗೋದಿಕ್ಕೆ ಬಿಡಿ. ಸೆಟ್ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ನಿಜ ಮೇಕಪ್ ಸ್ಟೇ ಆಗೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಸ್ವೆಟ್ ಪ್ರೂಫ್ ಮೇಕಪ್ ಅಂತೂ ಆಗೋದೇ ಇಲ್ಲ. ಸ್ಕಿನ್ ಪ್ರೆಪ್ ಮಾಡೋದು ನಿಮ್ಗೆ ಮೇಕಪ್ ಫಿನಿಶಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಮೇಕಪ್ ಸ್ಟೇ ಆಗಿರೋದಕ್ಕೂ ಕೂಡ ಈ ಒಂದು ಸ್ಕಿನ್ ಪ್ರೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸ್ಕಿನ್ ಪ್ರೆಪ್ಗೆ ಖಂಡಿತವಾಗ್ಲೂ ನೀವು ಟೈಮ್ ಕೊಡ್ಲೇಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಪ್ರೈಮರು. ಈಗ ನೀವು ಪೋರ್ಸ್, ಆಕ್ಚುಲಿ ಪೋರ್ಸ್ ಇರೋರ್ಗೆನೆ ತುಂಬಾ ಸ್ವೆಟ್ ಬರ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ನೀವು ಪೋರ್ಸ್ ನ ಫಿಲ್ ಮಾಡುವಂತ ಸಿಲಿಕಾನ್ ಬೇಸ್ಡ್ ಪ್ರೈಮರ್ಸ್, ಎನಿ ಪ್ರೈಮರ್ಸ್ ಜೆಲ್ ಬೇಸ್ಡ್, ಜೆಲ್ ತರ ಇರುತ್ತೆ, ಅದನ್ನ ನಾವು ಸಿಲಿಕಾನ್ ಬೇಸ್ಡ್ ಅಂತ ಅಂತೀವಿ. ನೋಡಿ ಈ ರೀತಿ ಜೆಲ್ ತರ ಪೋರ್ ಮಿನಿಮೈಸ್ಡ್ ಪ್ರೈಮರ್ ಅಂತೆಲ್ಲ ಇರುತ್ತೆ. ನಾನು ನಿಮ್ಗೆ ಒಂದು 2-3 ವೆರೈಟಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ಪರ್ಚೇಸ್ ಮಾಡಿ. ಓಕೆನಾ? ನಾನು ಪೋರ್ಸ್ ಹತ್ರ ನೋಡಿ ಈ ರೀತಿ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದೀನಿ. ನಿಮ್ಗೆ ಪ್ರೈಮರ್ ಅಂತೂ ತುಂಬಾ 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 ಇಂಪಾರ್ಟೆಂಟ್ ಆಗತ್ತೆ ಈ ಒಂದು ಸ್ವೆಟ್ ಪ್ರೂಫ್ ಮೇಕಪ್ ಅಲ್ಲಿ. ಓಕೆನಾ? ನೋಡಿ ಈ ರೀತಿ ಸಿಲಿಕಾನ್ ಬೇಸ್ಡ್, ನಾನು ಇದಕ್ಕೆ ಇನ್ಸೈಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಈ ರೀತಿ ಚಿಕ್ಕ ಚಿಕ್ಕದೇನೆ ಫಸ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ನಿಮ್ಗೆ ಫಸ್ಟ್ ಇದನ್ನ ಪರ್ಚೇಸ್ ಮಾಡಿ, ಬಜೆಟ್ ಕಮ್ಮಿ ಆಗುತ್ತೆ ಅಲ್ವಾ, ಆಮೇಲೆ ನೀವು ಬೇಕಿದ್ರೆ ದೊಡ್ಡದು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈ ರೀತಿ ಅಪ್ಲೈ ಮಾಡಿ. ಮತ್ತೆ ಎಲ್ಲೆಲ್ಲಿ ಸ್ವೆಟ್ ಬರುತ್ತೆ ಅಲ್ಲೆಲ್ಲ ನೀವು ಕಂಪಲ್ಸರಿ ನೀಟಾಗಿ ಅಪ್ಲೈ ಮಾಡ್ಲೇಬೇಕು ಪ್ರೈಮರ್ನ. ನೋಡಿ ಇಲ್ಲೆಲ್ಲ ಸ್ವೆಟ್ ಬರುತ್ತೆ ಅಲ್ವಾ, ಅಪ್ಪರ್ ಲಿಪ್ಸ್ ಮೇಲೆ, ನೋಸ್ ಮೇಲೆ, ಮತ್ತೆ ಇಲ್ಲಿ ಫೋರ್ ಹೆಡ್, ಎಲ್ಲ ಕಡೆನೂ ಸ್ವೆಟ್ ಬಂದೇ ಬರುತ್ತೆ. ನನ್ನ ಪ್ರಕಾರ ಎಲ್ಲಾ ಕಡೆನೂ ಅಪ್ಲೈ ಮಾಡಿ.
ಎಲ್ಲಿ ಜಾಸ್ತಿ ಸ್ವೆಟ್ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ ಸ್ವಲ್ಪ ಡೀಪಾಗಿ ಅಪ್ಲೈ ಮಾಡಿ. ಓಕೆ, ನೋಡಿ ನಾನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಹಂಗೆ ಮಿಕ್ಕಿರೋದನ್ನ ಹಾಗೆ ಕಣ್ಣತ್ರನು ಅಪ್ಲೈ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಜ ಸ್ಕಿಪ್ ಮಾಡಿದ್ರೆ ನಿಮಗೆ ಫುಲ್ ರಿಸಲ್ಟ್ ಬರೋದಿಲ್ಲ. ಒಂದೊಂದು ಚಿಕ್ಕ ಸ್ಟೆಪ್ ಕೂಡ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈಗ ನಾವು ಇದನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಓಕೆನಾ, 1 ಮಿನಿಟ್ ಫ್ಯಾನ್ ಇರೋದ್ರಿಂದ 1 ಮಿನಿಟ್ ಗ್ಯಾಪ್ ಕೊಡಿ. ಈ ರೀತಿ ಫ್ಯಾನ್ ಅಲ್ಲಿ ಡ್ರೈ ಮಾಡಿ. ಈಗ ನಮ್ದು ಸ್ಕಿನ್ ಪ್ರೆಪ್ ಮುಗ್ದಿದೆ. ಈಗ ನಾನು ಕಲರ್ ಕರೆಕ್ಷನ್ ಮಾಡ್ಕೊಂತಾ ಇದ್ದೀನಿ. ಈ ಒಂದು ಸ್ಟೆಪ್ ಅಲ್ಲಿ ನಾನು ಯಾವುದೇ ರೀತಿ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಓಕೆನಾ, ಆದಷ್ಟು ಮಿನಿಮಮ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ತುಂಬಾ ಸ್ವೆಟ್ ಬರೋರ್ಗೆ ಎಲ್ರಿಗೂ ಕೂಡ ನೀವು ಆದಷ್ಟು ಮಿನಿಮಮ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮಾಡ್ಬೇಕಾಗತ್ತೆ. ನಾನು ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ ಮತ್ತೆ ಕನ್ಸೀಲರ್ ಅಲ್ಲಿನೇ ನಿಮ್ಗೆ ಮೇಕಪ್ ಲುಕ್ ನ ತೋರಿಸ್ತಾ ಇದ್ದೀನಿ. ಈಗ ನಾನು ಇದು ಡರ್ಮಾ ಪ್ಯಾಲೆಟ್ ಅಲ್ಲಿ ಇರುವಂತ ಆರೆಂಜ್ ಕನ್ಸೀಲರ್ ನ ತಗೊಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನೀವು ನಾನು ನಿಮ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ಯಾವ ಕನ್ಸೀಲರ್ ನ ನೀವು ಪರ್ಚೇಸ್ ಮಾಡ್ಬೋದು ಅಂತ. ಎಲೆಗರ್ಲ್ ಅಲ್ಲೂ ಕೂಡ ತಗೊಳ್ಬಹುದು. ಆಕ್ಚುಲಿ ಎಲೆಗರ್ಲ್ ಅಲ್ಲಿ ನನ್ನ ಹತ್ರ ಆರೆಂಜ್ ಕಲರ್ ಇರ್ಲಿಲ್ಲ, ಸೊ ನಾನು ಡರ್ಮಾ ಪ್ಯಾಲೆಟ್ ಅಲ್ಲಿ ಇತ್ತು. ಸೊ ನನ್ನ ಹತ್ರ ಅದು ಯಾವ್ದು ಅವೈಲಬಲ್ ಇದೆ ಅದನ್ನ ನಾನು ತಗೊಂಡಿದ್ದೀನಿ. ಈಗ ನಾನು ಎಲ್ಲೆಲ್ಲಿ ನನಗೆ ಆರೆಂಜ್ ಕನ್ಸೀಲರ್ ಬೇಕು ಕರೆಕ್ಷನ್ ನೋಡಿ, ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಲೈಟ್ ಆಗಿ ಬೆರಳಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಆರೆಂಜ್ ಅಪ್ಲೈ ಮಾಡುವಾಗ ಆದಷ್ಟು ಬೆರಳಲ್ಲೇ ಅಪ್ಲೈ ಮಾಡಿ. ಬ್ರಷಸ್ ಏನು ಯೂಸ್ ಮಾಡೋದು ಬೇಡ. ಓಕೆನಾ, ತುಂಬಾ 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 ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಡಿ. ನೋಡಿ ಎಷ್ಟು ನಾನು ತಿನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಆರೆಂಜ್. ಈ ರೀತಿ ಜಸ್ಟ್ ಸ್ವಲ್ಪ ಸ್ವಲ್ಪ ಆರೆಂಜ್ ಕಾಣಿಸಿದ್ರೆ ಸಾಕು. ನೋಡಿ, ಇದು ಕಣ್ಮೇಲೂ ಸ್ವಲ್ಪ ಇರೋದನ್ನ ಜಸ್ಟ್ ಲೈಟ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತೆ ಈ ಕಡೆ ಸೇಮ್ ಇದೇ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ಅಪ್ಲೈ ಮಾಡ್ಕೊತಾ ಇದೀನಿ ನಾನು. ಮತ್ತೆ ನೋಡಿ ನನಗೆ ಇಲ್ಲಿ ಪಿಂಪಲ್ಸ್ ಇದೆ, ಪಿಂಪಲ್ಸ್ ಮಾರ್ಕ್ಸ್, ಸೊ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ಕಡೆ ಓಕೆನಾ. ಓಕೆ, ಇನ್ನ ಏನೂ ಇಲ್ಲ. ಮಿಕ್ಕಿದ್ದು ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ನ ತಗೊಳ್ತಿಲ್ಲ, ಸ್ವಲ್ಪ ಪ್ರಾಡಕ್ಟ್ ಅಲ್ಲೇನೆ ಕಣ್ಮೇಲೂ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಈಗ ಆರೆಂಜ್ ಕರೆಕ್ಟರ್ ಅಪ್ಲಿಕೇಶನ್ ಮುಗ್ದಿದೆ. ಈಗ ನಾನು ನನ್ನ ಶೇಡ್ ಕನ್ಸೀಲರ್ ನಾನು ತಗೊಳ್ತಾ ಇದ್ದೀನಿ. ಓಕೆನಾ, ನಾನು ಡಾರ್ಕ್ ಕನ್ಸೀಲರು ಆಮೇಲೆ ಮತ್ತೆ ಅದ್ರ ಮೇಲೆ ಫೌಂಡೇಶನ್ ಎಲ್ಲ ತಗೊಳ್ತಾ ಇಲ್ಲ. ನನ್ನ ಶೇಡ್ ಕನ್ಸೀಲರ್ ತಗೊಳ್ತಾ ಇದ್ದೀನಿ. ನಾನು ಎಲೆಗರ್ಲ್ ಅವ್ರದ್ದು ಪ್ರೋ ಕನ್ಸೀಲರ್ ತಗೊಳ್ತಾ ಇದ್ದೀನಿ. ಆಕ್ಚುಲಿ ನನ್ನ ಹತ್ರ ಒಂದು ಲೈಟ್ ಮತ್ತೆ ಡಾರ್ಕ್ ಇದೆ. ಈಗ ನನ್ನ ಶೇಡ್ಗೆ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ತೀನಿ. ನನ್ನ ಶೇಡ್ ಕನ್ಸೀಲರ್ ಇಲ್ಲ, ಸೊ ಇವಾಗ ನನ್ನ ಶೇಡ್ಗೆ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೈಟ್ ಕಲರ್ ಸ್ವಲ್ಪ ತಗೊಳ್ತಾ ಇದ್ದೀನಿ. ಮತ್ತೆ ಡಾರ್ಕ್ ಕಲರ್ ಸ್ವಲ್ಪ ತಗೊಳ್ತೀನಿ. ಕಡಿಮೆ ಪ್ರಾಡಕ್ಟ್ ನ ಯೂಸ್ ಮಾಡಿ ನಾವು ಮಾಡ್ಬೇಕಾಗತ್ತೆ. ಓಕೆನಾ, ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂತಂದ್ರೆ ಶೇಡ್ ಗೊತ್ತಾಗೋದಿಲ್ಲ. ಈಗ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಓಕೆನಾ, ನನ್ನ ಶೇಡ್ಗೆ ಇದಾಗ್ತಿದೆಯಾ? ಎಸ್, ನೀಟಾಗಿ ಬ್ಲೆಂಡ್ ಆಗ್ತಿದೆ. ಈಗ ನಾನು ಫಸ್ಟ್ ಇಲ್ಲಿ ಇಲ್ಲಿ ಇಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬ್ರಷ್ ಯೂಸ್ ಮಾಡ್ಕೊಳ್ತೀನಿ. ಫಸ್ಟ್ ಅಪ್ಲೈ ಮಾಡಿರೋ ಹತ್ರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಜಸ್ಟ್ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ಸೆಲ್ಫ್ ಮೇಕಪ್ಗೆ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಮೇಕಪ್ ಕೂಡ ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಡರ್ಮಾ ಪ್ಯಾಲೆಟ್ ನ ಯೂಸ್ ಮಾಡಿ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮತ್ತೆ ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ನ ಬ್ರೈಡಲ್ಸ್ಗೆ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವತ್ತು ಈ ಒಂದು ಟೆಕ್ನಿಕ್ ನ ಕಲ್ತ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಟೆಕ್ನಿಕ್ ನ ಕಲಿಯೋದಕ್ಕೆ ಯೂಸ್ಫುಲ್ ಆಗುತ್ತೆ. ಓಕೆನಾ, ನಾನು ನೋಡಿ
ಜಸ್ಟ್ ಇದ್ರ ಮೇಲೆನೆ ಹಾಕ್ತಾ ಇದೀನಿ. ಮಿಕ್ಕಿರೋ ಬ್ರಷ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಅಲ್ಲಿ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನಾನು ಯಾವುದೇ ರೀತಿ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಈಗ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಕಿರೋದ್ರಲ್ಲೇನೆ, ಬ್ರಷ್ ಅಲ್ಲಿ ಮಿಕ್ಕಿರೋದ್ರಲ್ಲೇನೆ ಕಣ್ಣತ್ರ. ಮತ್ತೆ ನನ್ನ ಹಣೆ ಮೇಲೆ ಏನ್ ನನ್ಗೆ ಅಷ್ಟು ಮಾರ್ಕ್ಸ್ ಇಲ್ಲ, ಸೊ ಅದಕ್ಕೆ ಮಿಕ್ಕಿರುವಂತ ಪ್ರಾಡಕ್ಟ್ ಅಲ್ಲೇನೆ ನೀಟಾಗಿ ಜಸ್ಟ್ ಬ್ರಷ್ ಅಲ್ಲಿ ಇರುತ್ತೆ ಅಲ್ವಾ ಅದ್ರಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಜಾಸ್ತಿ ಲೇಯರ್ಸ್ ಹಾಕಿಲ್ಲ, ಆರೆಂಜ್ ಎಲ್ಲೆಲ್ಲ ಅಪ್ಲೈ ಮಾಡಿದೀನಿ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಯಾರಿಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡರ್ಮಾ ಪ್ಯಾಲೆಟ್ ಯೂಸ್ ಮಾಡಿ ಬ್ರೈಡಲ್ಸ್ಗೆ ಆಗಿರ್ಬೋದು, ಸೆಲ್ಫ್ ಮೇಕಪ್ಗೆ ಆಗಿರ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ವಾಟರ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಬೇಕು ಮತ್ತೆ ಸ್ವೆಟ್ ಪ್ರೂಫ್ ಮೇಕಪ್ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ಲುಕ್ ನ ಪ್ರಾಕ್ಟೀಸ್ ಮಾಡಿ ಯಾರಿಗೆಲ್ಲ ಹೇಗ್ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಫಸ್ಟ್ ಟೈಮೇ ಕರೆಕ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಬೇಜಾರಾಗ್ಬೇಡಿ, ಇನ್ನೂ ಒಂದ್ಸರಿ ಟ್ರೈ ಮಾಡಿ. ಓಕೆನಾ, ಅದಕ್ಕೆ ನಾನು ಹೇಳುವಂತ ಚಿಕ್ಕ ಪುಟ್ಟ ಟಿಪ್ಸ್ ನ ನೀವು ಫಾಲೋ ಮಾಡಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ. ಓಕೆನಾ, ಓಕೆ, ಈಗ ನಾನು ಇಷ್ಟು ಅಪ್ಲೈ ಮಾಡಿದ್ದೀನಿ. ಈಗ ನಾನು ಇದನ್ನ ಪೌಡರ್ ಅಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಲೂಸ್ ಪೌಡರ್ ಇಂದ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು PSC ಅವ್ರದ್ದು ಈ ಒಂದು ಟ್ರಾನ್ಸ್ಫ್ಯೂಷನ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಒಂದು ಪೌಡರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಇನ್ಸೈಟ್ ಅವ್ರದ್ದು ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಅಂದ್ರೆ ಇನ್ಸೈಟ್ ಅವ್ರದ್ದು ನೀವು ಪೌಡರ್ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಅದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನು ಪರ್ಚೇಸ್ ಮಾಡಿ. ಓಕೆನಾ, ನೋಡಿ ಈಗ ನಾನು ಇಲ್ಲಿ ಕೂಡ ಫಸ್ಟ್ ಅಂಡರ್ ಐನ ಕಂಪ್ಲೀಟ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಅಲ್ಲಿ ಕ್ರೀಸ್ ಕ್ರಿಯೇಟ್ ಆಗ್ಬಿಡತ್ತೆ, ಕ್ರೀಸ್ ಲೈನ್ಸ್. ಸೊ ಅದಕ್ಕೋಸ್ಕರ ಫಸ್ಟ್ ಅಂಡರ್ ಐನ ನಾವು ಪೌಡರ್ ಇಂದ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಟ್ ಮಾಡ್ಕೊಂಡು ಆಮೇಲೆ ನಾವು ಕಣ್ಣು ಮೇಲೆ ಒಂದ್ಸರಿ ನೀಟಾಗಿ ಬ್ಲೆಂಡ್ ಮಾಡೋಣ, ಯಾಕಂದ್ರೆ ಅಲ್ಲೂ ಕೂಡ ಕ್ರೀಸ್ ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲೂ ಕೂಡ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಲ್ಲ, ನೀವು ಏನೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರು ಕೂಡ ಪೌಡರ್ ಪ್ರಾಡಕ್ಟ್ಸ್ ಕಂಪಲ್ಸರಿ ಹಾಕಿ ಸೆಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅದು ಸ್ಟೇ ಆಗಲ್ಲ. ಓಕೆನಾ, ಈಗ ನಾನು ನೋಡಿ ನ್ಯಾಚುರಲ್ ಆಗಿ ಹೈಡ್ ಮಾಡಿದ್ದೀನಿ, ಎಲ್ಲ ತುಂಬಾ ಲೇಯರ್ಸ್ ನ ಹಾಕಿಲ್ಲ. ಮತ್ತೆ ಡಾರ್ಕ್ ಸರ್ಕಲ್ ಅಷ್ಟೇ ಹೆವಿ ನ್ಯಾಚುರಲ್ ಆಗಿ ನಾನು ಹೈಡ್ ಮಾಡಿದ್ದೀನಿ. ನ್ಯಾಚುರಲ್ ಲುಕ್ ನಿಮ್ಗೆ ಕಾಣಿಸ್ತಾ ಇದೆ. ಓಕೆನಾ, ಈಗ ನೆಕ್ಸ್ಟ್ ನಾವು ಫೇಸ್ ಎಲ್ಲ ಸೆಟ್ ಮಾಡ್ಬೇಕಾಗತ್ತೆ. ಫೇಸ್ ಸೆಟ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡಿ ಬ್ಲಷ್ ಏನಾದ್ರು ಕ್ರೀಮ್ ಬ್ಲಷ್ ಏನಾದ್ರು ಹಾಕ್ಬೇಕು ಅಂತಂದ್ರೆ ಈಗಲೇ ಹಾಕೊಳ್ಬೇಕಾಗತ್ತೆ. ಇಲ್ಲ ನಾನು ಪೌಡರ್ ಬ್ಲಷ್ ಹಾಕೊಂತೀನಿ ಅಂದ್ರೆ ಆಮೇಲೆ ಹಾಕೋಬಹುದು. ನೀವೇನಾದ್ರೂ ಕ್ರೀಮ್ ಬ್ಲಷ್ ಹಾಕೊಂತೀನಿ ಅಂತಂದ್ರೆ ನೀವು ಈಗಲೇ ಹಾಕೊಂಡ್ಬಿಡಿ. ಆಮೇಲೆ ನೀವು ಬೇಕಿದ್ರೆ ಪೌಡರ್ ಬ್ಲಷ್ ನಾನು ಏನದಲ್ಲ, ಏನೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರು ಆಮೇಲೆ ಪೌಡರ್ ಪ್ರಾಡಕ್ಟ್ಸ್ ಹಾಕ್ಲೇಬೇಕು ಅಂತ ಆಮೇಲೆ ಪೌಡರ್ ಪ್ರಾಡಕ್ಟ್ಸ್ ನ ಹಾಕಿ. ಇಲ್ಲ ಅಂತ ಅಂದ್ರೆ ನೀವು ಇಲ್ಲ ನಾನು ಜಸ್ಟ್ ಪೌಡರ್ ಬ್ಲಷ್ ಹಾಕೊಂತ ಇದ್ದೀನಿ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಹಾಕೊಳ್ಳಿ. ಓಕೆನಾ, ಈಗ ನಾನು ಕ್ರೀಮ್ ಬ್ಲಷ್ಗೆ ಏನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಅದು ನಿಮ್ಗೆ ಸ್ಮರ್ಜ್ ಆಗಲ್ಲ, ನೀಟಾಗಿ ನಿಮ್ಗೆ ಬ್ಲೆಂಡ್ ಆಗತ್ತೆ. ಓಕೆನಾ, ಈಗ ನಾನು ಲಾಂಗ್ ಲಾಸ್ಟಿಕ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದು ಮಾಮಾ ಅರ್ಥದ್ದು ಒಂದು ಲಿಪ್ಸ್ಟಿಕ್, ಇದು ಲಿಪ್ಸ್ಗೂ ಆಗತ್ತೆ. ಮತ್ತೆ ಇದು ಶೇಡು 02 ಪ್ಲಮ್ ಪಂಚ್ ಅಂತ, ಇದು ನೋಡಿ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ನಾನು ಫಸ್ಟ್ ಡೈರೆಕ್ಟ್ ಹಾಕ್ತಾ ಇಲ್ಲ ಬ್ಲಷ್, ಫಸ್ಟ್ ಈ ರೀತಿ ಕೈಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಒಂದು ಬ್ಲೆಂಡರ್, ಇದು ಬ್ಲಷ್ಗೆ ಅಂತಾನೆ ಇಟ್ಕೊಂಡಿರೋ ಬ್ಲೆಂಡರು ನೋಡಿ ನಾನು ಸ್ಮೈಲ್ ಮಾಡಿಬಿಟ್ಟು ಹಿಂಗೆ ಹಾಕಿದ್ರೆ ನಿಮ್ಗೆ ಈಸಿ ಆಗತ್ತೆ ಬ್ಲಷ್. ಓಕೆನಾ, ನೀಟಾಗಿ ಈ ರೀತಿ ಸ್ಮೈಲ್ ಮಾಡಿಬಿಟ್ಟು ಈ ಪೋರ್ಷನ್ ಅಲ್ಲಿ ಹಾಕೊಳ್ಳಿ. ಇನ್ನು ನೆಕ್ಸ್ಟ್ ಈ ಸೈಡ್ ಕೂಡ ನಾನು ಸೇಮ್ ಅದೇ ಮೆಥಡ್ ಅಲ್ಲೇ ಸ್ಮೈಲ್ ಮಾಡಿ
ಹಾಕೊಳ್ಳಿ. ನಿಮ್ಗೆ ಬೇಕಿದ್ರೆ ಇಲ್ಲಿ ತನಕ ಹಾಕೊಂಡು ಇಲ್ಲಿಗೂ ಹಾಕೊಂತಾರೆ. ಬಟ್ ನಂದು ಫೇಸ್ ಸ್ವಲ್ಪ ಚಬ್ಬಿ ಇರೋದ್ರಿಂದ ನಾನು ಲಿಫ್ಟೆಡ್ ಲುಕ್ ಕಾಣಲಿ ಅಂತ ಇಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅಲ್ಲಿ ಯಾವ್ಯಾವ ಫೇಸ್ ಇರೋರಿಗೆ ಯಾವ ರೀತಿ ಬ್ಲಶ್ ಮತ್ತೆ ಕಾಂಟೋರ್ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನ ಆ ಒಂದು ವಿಡಿಯೋಸ್ನ ಕೂಡ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಓಕೆನಾ? ಈಗ ನೋಡಿ, ಇಲ್ಲಿ ನಾನು ಬ್ಲಶ್ ಆಗಿ ಲಿಪ್ಸ್ಟಿಕ್ ನ ಯೂಸ್ ಮಾಡಿರೋದ್ರಿಂದ ನೀವು ಬೇಕಿದ್ರೆ ಇಲ್ಲಿ ಪೌಡರ್ ಬ್ಲಶ್ ಹಾಕೋದನ್ನ ಸ್ಕಿಪ್ ಮಾಡಬಹುದು. ಯಾಕಂತಂದ್ರೆ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೀವು ಈ ಒಂದು ಟ್ರಾನ್ಸ್ಲೂಷನ್ ಪೌಡರ್ ಹಾಕ್ಬಿಟ್ಟು ಡಸ್ಟ್ ಔಟ್ ಮಾಡ್ಬೋದು. ಓಕೆನಾ? ಈಗ ನಾನು ಇಡೀ ಫೇಸ್ಗೆ ಟ್ರಾನ್ಸ್ಲೂಷನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ಡೈರೆಕ್ಟ್ ಹಾಕ್ತಿಲ್ಲ, ಫಸ್ಟ್ ಕೈ ಮೇಲೆ ಒಂದ್ಸರಿ ಈ ರೀತಿ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಕೈ ಮೇಲೆ ನೀಟಾಗಿ ಸ್ಮರ್ಜ್ ಮಾಡಿ ಟ್ಯಾಪ್ 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 ಮಾಡಿ, ಪ್ರಾಡಕ್ಟ್ ಹೋಗೋ ತರ ಹಾಕ್ಬೇಡಿ. ನೋಡಿ, ಟ್ಯಾಪ್ 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 ಈ ರೀತಿ ಹಾಕ್ಬೇಕು. ಮತ್ತೆ ಫೋರ್ ಹೆಡ್ ಮೇಲೂ ಕವರ್ ಮಾಡ್ಕೊಳ್ಳೋಣ. ನೀಟಾಗಿ ಹಾಕೊಳ್ಳಿ, ಎಲ್ಲೂ ಯಾವ ಪ್ಲೇಸ್ ಅಲ್ಲೂ ಬಿಡಬೇಡಿ. ಓಕೆನಾ? ಈ ಒಂದು ಪೌಡರ್ ನಿಮಗೆ ಮೇಕಪ್ ಸ್ಟೇ ಆಗೋದಕ್ಕೆ ತುಂಬಾ 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 ಒಂದು ಒಳ್ಳೆ ಪಾತ್ರ ಅಂತಾನೆ ಹೇಳ್ಬೋದು ಈ ಒಂದು ಪೌಡರ್ದು. ಸೊ ಈ ಒಂದು ಟ್ರಾನ್ಸ್ಲೂಷನ್ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಇದಕ್ಕೆಲ್ಲದಕ್ಕೂ ನಿಮ್ಗೆ ಟ್ರಾನ್ಸ್ಲೂಷನ್ ಪೌಡರು ಅದು ಒಳ್ಳೆ ಕಂಪನಿದು ನಿಮ್ಗೆ ಬೇಕಾಗತ್ತೆ. ಯಾವ್ದು ಚೆನ್ನಾಗಿದೆ ಅಂತ ನೋಡಿ ತಗೊಳ್ಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಓಕೆನಾ? ಈಗ ನಾನು ಅಪ್ಲೈ ಮಾಡಿದೀನಿ, ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ಆಮೇಲೆ ಡಸ್ಟ್ ಔಟ್ ಮಾಡ್ತೀನಿ. ಈಗಲೇ ನಾನು ಡಸ್ಟ್ ಔಟ್ ಮಾಡ್ತಾ ಇಲ್ಲ, ಅಷ್ಟರಲ್ಲಿ ಐ ಮೇಕಪ್ ಮುಗಿಸ್ಕೊಳ್ಳೋಣ. ಓಕೆನಾ? ಡಸ್ಟ್ ಔಟ್ ಮಾಡಿದ್ರೆ ಈ ಒಂದು ಪೌಡರಿ ಎಲ್ಲ ಕಾಣಲ್ಲ. ಸೊ ನಾನು ಲಾಸ್ಟ್ ಅಲ್ಲಿ ಮಾಡ್ತೀನಿ. ನಾನು ಯಾವುದೇ ರೀತಿ ಕಾಂಟೋರ್ ಮಾಡ್ತಾ ಇಲ್ಲ. ನೀವು ಬೇಕಿದ್ರೆ ಕಾಂಟೋರ್ ಮಾಡ್ಕೊಳ್ಳಿ. ನಿಮ್ ಕಾಂಟೋರ್ ಹೇಗ್ ಮಾಡೋದು ಅಂತಂದ್ರೆ ನಾನು ಪ್ರೊಫೆಷನಲ್ ಮೇಕಪ್ ಕ್ಲಾಸಸ್ ವಿಡಿಯೋಸ್ ಅಲ್ಲಿ ಕಾಂಟೋರ್ ಬಗ್ಗೆನೇ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡ್ಬೋದು. ಓಕೆನಾ? ಈಗ ನಾನು ಜಸ್ಟ್ ಬ್ಲಶ್ ಅಪ್ಲೈ ಮಾಡಿದೀನಿ, ಯಾವುದೇ ರೀತಿ ಕಾಂಟೋರ್ ಹಾಕ್ತಾ ಇಲ್ಲ. ಈಗ ನಾನು ಜಸ್ಟ್ ಒಂದು ನ್ಯಾಚುರಲ್ ಲುಕ್ ನ ತೋರಿಸ್ತಾ ಇದೀನಿ. ನೋಡಿ, ಜಸ್ಟ್ ಬ್ಲಶ್ ಮಾತ್ರ ಅಪ್ಲೈ ಆಗಿದೆ. ಓಕೆನಾ? ಓಕೆ, ಈಗ ನಾನು ಕಣ್ಣ ಮೇಲೆ ಹಾಕಿರುವಂತ ಪೌಡರ್ ಮಾತ್ರ ಡಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ನಾನು ಫಸ್ಟೇ ಹಾಕಿದೀನಿ. ಈಗ ನಾನು ಐ ಮೇಕಪ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಈಗ ನಾನು ಸಿಂಪಲ್ ಅಂಡ್ ಕ್ವಿಕ್ ಆಗಿ ಆಗುವಂತ ಒಂದು ಐ ಲುಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಒಂದು ಪ್ಯಾಲೆಟ್ ಅಲ್ಲಿ ಒಂದು ಲೈಟ್ ಶೇಡ್, ಒಂದು ಲೈಟ್ ಬ್ರೌನ್ ಮೇಕಪ್ ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡು ಶೇಡ್ ನ ಹಿಂಗೆ ನಾನು ಮಿಕ್ಸ್ ಮಾಡ್ಕೊಂಡು ನೋಡಿ ಡಸ್ಟ್ ಮಾಡಿ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಸಿಂಪಲ್, ತುಂಬಾ 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 ಸಿಂಪಲ್ ಲುಕ್ ಅಂತ ಹೇಳ್ಬೋದು. ನೀವು ಕೂಡ ಸೆಲ್ಫ್ ಮೇಕಪ್ ಮಾಡ್ಕೊಂಡ್ರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಈ ಒಂದು ಟಿಪ್ಸ್ ತುಂಬಾ ಯೂಸ್ ಆಗತ್ತೆ. ನೀವು ಈ ಒಂದು ಟಿಪ್ಸ್ ನ ಯೂಸ್ ಮಾಡಿ. ಮತ್ತೆ ಬ್ರೈಡಲ್ಸ್ ಯೂಸ್ ಮಾಡೋವಾಗೂ ಅಷ್ಟೇ, ತುಂಬಾ ಟೈಮ್ ಇಲ್ಲ ಅಂತಂದ್ರೆ ಈ ಒಂದು ಲುಕ್ ನೀವು ಬ್ರೈಡಲ್ಸ್ಗೂ ಕೂಡ ಕ್ರಿಯೇಟ್ ಮಾಡ್ಬೋದು. ಯಾಕಂತಂದ್ರೆ ಅವ್ರು ಲೇಟ್ ಆಗಿ ಬಂದ್ಬಿಟ್ಟಿರ್ತಾರೆ ಒಂದ್ಸರಿ. ಈ ಒಂದು ಪ್ರಾಬ್ಲಮ್ಸ್ ಅಂತೂ ತುಂಬಾ ಆಗ್ತಾನೆ ಇರತ್ತೆ ಮೇಕಪ್ ಆರ್ಟಿಸ್ಟ್ ಗಳಿಗೆ. ಈಗ ನಾವು ಹೇಳಿದ ಟೈಮ್ಗೆ ಅವ್ರು ಬರಲ್ಲ, ನಾವು ಹೇಳಿರುವಂತ ಟೈಮ್ ನ ಅವರು ಕೊಡಲ್ಲ. ಆ ಟೈಮಲ್ಲಿ ನಾವು ಈ ಒಂದು ಹ್ಯಾಕ್ಸ್ ನ ಮಾಡ್ಬೇಕಾಗತ್ತೆ. ಓಕೆನಾ? ನಾನು ಎರಡೂ ಶೇಡ್ ನಾನು ಆಕ್ಚುಲಿ ಒಂದೊಂದು ಶೇಡ್ ನೇ ಬ್ಲೆಂಡ್ ಮಾಡ್ತಿಲ್ಲ, ಎರಡೂ ಶೇಡ್ ನ ಒಂದೇ ಸರಿ ಬ್ರಷ್ ಅಲ್ಲಿ ತಗೊಂಡು ಈ ರೀತಿ ಬ್ಲೆಂಡ್ ಮಾಡ್ತೀನಿ. ನಿಮ್ಗೆ ಟೈಮ್ ಇಲ್ಲ ಅಂತ ಅಂದಾಗ ನೀವು ಈ ರೀತಿ ಮಾಡ್ಬೋದು. ಓಕೆನಾ? ಇದು ಕೂಡ ಒಂದು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗತ್ತೆ. ನೋಡಿ, ನಾನು ಎರಡೂ ಶೇಡ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಆಲ್ರೆಡಿ ಐ ಮೇಕಪ್ ಟ್ಯುಟೋರಿಯಲ್ ಅಲ್ಲಿ ಹೇಳಿದೀನಿ, ಯಾವುದೇ ಕಾರಣಕ್ಕೂ ಒಂದೇ ಶೇಡ್ ನ ಯೂಸ್ ಮಾಡಬೇಡಿ. ನೋಡಿ, ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ. ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಪ್ರೊಫೆಷನಲ್ ಮೇಕಪ್ ಕ್ಲಾಸಸ್ ವಿಡಿಯೋಸ್ ನ ಡೇ ಬೈ ಡೇ ನೋಡಿ. ನಿಮಗೆ ತುಂಬಾ ಡೀಟೈಲ್ ಆಗಿ ಮೇಕಪ್ ನಾಲೆಡ್ಜ್ ಸಿಗುತ್ತೆ. ನೀವು ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದಿಕ್ಕೂ, ಸೆಲ್ಫ್ ಆಗಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಿಕ್ಕೂ, ಮತ್ತೆ ಪ್ರೊಫೆಷನಲ್ ಆಗಿ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅಂದ್ರು ಎಲ್ರಿಗೂ ಕೂಡ ಯೂಸ್ಫುಲ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಎಲ್ಲಾ ಹೆಣ್ಮಕ್ಳಿಗೆ ಓವರ್ ಆಲ್ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಬ್ರೌನ್ ಕಲರ್ ಅಲ್ಲಿ ನಾನೊಂದು ಲುಕ್ ಕ್ರಿಯೇಟ್ ಮಾಡಿದೆ. ಈಗ ನಾನು ಜಸ್ಟ್ ಶಿಮ್ಮರ್ ಅಪ್ಲೈ ಮಾಡ್ತೀನಿ ಯಾವ್ದಾದ್ರು ಒಂದು. ಈಗ ನಾನು ಈ ಒಂದು ಲೈಟ್ ಕಲರು ಒಂದು ಶಿಮ್ಮರ್ ಯೂಸ್ ಮಾಡ್ತಾ ಇದ್ದೀನಿ. ಎನಿ ಶಿಮ್ಮರ್ ನೀವು ಯೂಸ್ ಮಾಡ್ಬೋದು. ಈಗ ಜಸ್ಟ್ ನಾನು ನೋಡಿ ಕಣ್ಣು ಮುಚ್ಚಿ ಜಸ್ಟ್ ಐಬಾಲ್ ಮೇಲೆ, ಐಬಾಲ್ ಸೆಂಟರ್ ಅಲ್ಲಿ
ಫಸ್ಟ್ ಟ್ಯಾಪ್ ಮಾಡ್ಕೊಳ್ತಾ ಇದೀನಿ ನೋಡಿ. ಟ್ಯಾಪ್ ಮಾಡ್ಕೊಂಡು ಆಮೇಲೆ ಈ ರೀತಿ ನಾನು ಹೇಗೆ ಅಪ್ಲೈ ಮಾಡ್ತಾ ಇದೀನಿ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಜಸ್ಟ್ ನೀವು ಬ್ರಷ್ ನ ಡ್ರ್ಯಾಗ್ ಮಾಡಬೇಡಿ, ಟ್ಯಾಪ್ 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 ಮಾಡ್ಕೊಳ್ಳಿ. ಓಕೆನಾ? ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸಿಂಪಲ್ ಆಗಿ 2 ಮಿನಿಟ್ಸ್ ಆಗೋಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಐ ಲುಕ್ ಮತ್ತೆ ವೆರಿ ಬ್ಯೂಟಿಫುಲ್ ಅಂತಾನು ಹೇಳ್ಬೋದು. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಶೈನ್ ಇದೆ. ಓಕೆ, ಈ ಕಡೆನೂ ಕೂಡ ಸೇಮ್ ಶ್ಯಾಡೋ ಅಂತ ತಗೊಂಡು ಐ ಶ್ಯಾಡೋ ಗ್ಲಿಟರ್, ಈ ಕಡೆನೂ ಕೂಡ ಸೇಮ್ ಶಿಮ್ಮರ್ ಐ ಶ್ಯಾಡೋನ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ರೀತಿ ಬ್ರಷ್ ನ ಮೂವ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತುಂಬಾ ಗಮನ ಇಟ್ಟು ನೋಡ್ಕೊಳ್ಳಿ. ಬ್ರಷ್ ನ ಮೂವ್ಮೆಂಟ್ ಮಾಡೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ ಅಲ್ಲಿ. ನೋಡಿ ಎರಡೂ ಕಡೆ ನೀಟಾಗಿ ಒಂದು ಸೆಟಲ್ಡ್ ಆಗಿ ಆಗಿದೆ, ಹೆವಿ ಅಂತ ಇಲ್ಲ. ಈಗ ನಾವು ಮತ್ತೆ ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ ನ ತಗೊಂಡು ಇಲ್ಲಿ ನಾವು ಒಂದ್ಸರಿ ಟಚ್ ಅಪ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಓಕೆನಾ? ಈಗ ನೆಕ್ಸ್ಟ್ ಐ ಶಾಡೋ ಬ್ರಷ್ ನ ತಗೊಂಡು ಸೇಮ್ ಆಗ್ಲೇ ನಾವು ಈ ಒಂದು ಶೇಡ್ ನ ತಗೊಂಡಿದ್ವಲ್ಲ, ಈಗ ನೆಕ್ಸ್ಟ್ ಮತ್ತೆ ಬ್ಲೆಂಡಿಂಗ್ ಬ್ರಷ್ ನ ತಗೊಂಡು ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ ನ ತಗೊಂಡು ಈ ರೀತಿ ಒಂದ್ಸರಿ ಒಂದು ಟಚ್ ಅಪ್ ಕೊಟ್ಕೊಳ್ಳಿ, ನೀಟಾಗಿ ಬ್ಲೆಂಡಿಂಗ್ ಆಗ್ಲಿ ಅಂತ. ಶಿಮ್ಮರ್ಸ್ ನ ಟಚ್ ಮಾಡಬೇಡಿ ಇಲ್ಲಿ ಲಾಸ್ಟ್ ಅಲ್ಲಿ. ಓಕೆನಾ? ಲಾಸ್ಟ್ ಅಲ್ಲಿ ಈ ರೀತಿ ನಾನು ಯಾವ ಪ್ಲೇಸ್ ಅಲ್ಲಿ ಮಾಡ್ತಾ ಇದೀನಿ ಅಂತ ನೋಡ್ಕೊಳ್ಳಿ. ಓಕೆನಾ? ಈಗ ನಾನು ಐಲೈನರ್ ಹಾಕೊಳ್ತೀನಿ. ಈಗ ನಾನು ಐಲೈನರ್ ಮೆಬಿಲಿನ್ ಅವ್ರದ್ದು ಈ ಒಂದು ಐಲೈನರ್ ನನಗೆ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಪ್ಲಿಕೇಶನ್ ಮಾಡೋದಿಕ್ಕೂ ಕೂಡ ಈ ಒಂದು ಬ್ರಷ್ ತುಂಬಾ ಚೆನ್ನಾಗಿದೆ. ಎಂತ ಬಿಗಿನರ್ಸ್ ಕೂಡ ನೀಟಾಗಿ ಅಪ್ಲೈ ಮಾಡ್ಬೋದು. ಮತ್ತೆ ಈ ಒಂದು ಐಲೈನರ್ ಬೇಗ ಕ್ವಿಕ್ ಆಗಿ ಡ್ರೈ ಆಗುತ್ತೆ, ಮತ್ತೆ ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್ ಕೂಡ ಇರುತ್ತೆ. ನೋಡಿ ಈ ರೀತಿ ಜಸ್ಟ್ ಸಿಂಪಲ್ ಅಷ್ಟೇ, ಇನ್ನೇನು ಹಾಕೊಳ್ಳಲ್ಲ. ಇಷ್ಟು ಸಿಂಪಲ್ ಆಗಿ ನಾನು ಐಲೈನರ್ ಹಾಕೊಳ್ತಾ ಇದ್ದೀನಿ. ಸೆಂಟರ್ ಅಲ್ಲಿ ತಗೊಳ್ಳಿ, ಆಮೇಲೆ ಈ ಕಡೆ ಡ್ರಾ ಮಾಡಿ. ಓಕೆನಾ? ನಾನು ಇವಾಗ ಹೇಗ್ ಮಾಡೋದ್ನೋ ಹಾಗೆ. ಮತ್ತೆ ಈ ಕಣ್ಣಿಗೂ ಸೇಮ್ ಅದೇ ರೀತಿ ಹಾಕೊಳ್ತೀನಿ. ನಂಗೆ ಈ ಒಂದು ಐಲೈನರ್ ಬಿಟ್ರೆ ನಾನ್ ಮೇಕಪ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಬೇರೆ ಐಲೈನರ್ಗೆ ಹೋಗ್ಬೇಕಂತಾನೆ ಅನ್ಸಿಲ್ಲ ನನಗೆ. ಅಷ್ಟು ಕಂಫರ್ಟಬಲ್ ಇದೆ. ಬ್ರೈಡ್ಸ್ಗೂ ಎಲ್ರಿಗೂ ಯೂಸ್ ಮಾಡ್ಬೋದು ನೀವು, ಸೆಲ್ಫ್ ಯೂಸ್ಗೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕು, ಪರ್ಚೇಸ್ ಮಾಡಿ. ಓಕೆನಾ? ಈಗ ಮಸ್ಕರಾ ಸೇಮ್ ಮೆಬಿಲಿನ್ ಅವ್ರದ್ದು, ಇದು ಅಷ್ಟೇ ಮೈ ಫೇವ್ರೆಟ್ ಮಸ್ಕರಾ ಅಂತ ಹೇಳ್ಬೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಸೇಮ್ ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್ ಇದೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡಿ ಬೇಕೆಂದ್ರೆ. ನಾನು ಯೂಸ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ ಆ ಒಂದು ಪ್ರಾಡಕ್ಟ್ಸ್ ನ ಮಾತ್ರ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡೋದು ಲಿಂಕ್ ನ, ಇಲ್ಲ ಅಂತಂದ್ರೆ ನಾನು ಮೆನ್ಷನ್ ಮಾಡಲ್ಲ. ಯಾಕಂತಂದ್ರೆ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದು ಪ್ರಾಡಕ್ಟ್ಸ್ ನ ತಗೊಂಡು ವೇಸ್ಟ್ ಮಾಡ್ತೀವಿ. ಎಸ್ಪೆಷಲಿ ನಾನೇ ಮಾಡಿದೀನಿ ಆ ರೀತಿ, ಈಗಲೂ ಕೂಡ ಆಗ್ತಾ ಇರತ್ತೆ ಆ ರೀತಿ ವೇಸ್ಟ್ ಆಗೋದು ಆಗ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ನಾನ್ ತಗೊಂಡು ಯಾವ್ದು ಓಕೆ ಅಂತ ಅನ್ಸುತ್ತೆ ಅದನ್ನ ಮಾತ್ರ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ನೀವು ಅದನ್ನ ಆರಾಮ್ಸೆ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಿ. ಓಕೆನಾ? ಹೊಸದಾಗಿ ಟ್ರೈ ಮಾಡೋದಕ್ಕಿಂತ ಇದು ಬೆಟರ್. ಯಾಕಂತಂದ್ರೆ ದುಡ್ಡು ವೇಸ್ಟ್ ಆಗತ್ತೆ, ನಾನೇ ವೇಸ್ಟ್ ಮಾಡ್ಕೊಳ್ತಿರ್ತೀನಿ ಯಾವಾಗ್ಲೂ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನಾನು ಮಸ್ಕರ ಹಾಕಿದೆ. ಈಗ ಎಕ್ಸೆಸ್ ಎಲ್ಲೆಲ್ಲಿದೆ ಪೌಡರ್ ಹಾಕಿದೀವಿ ಅದೆಲ್ಲ ಡಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಐ ಕೆಳಗೆ ನೋಡಿ ಇಲ್ಲೆಲ್ಲ ಡಸ್ಟ್ ಔಟ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಡಸ್ಟ್ ಔಟ್ ಮಾಡಿ. ಈಗ
ನಾನು ಲಿಪ್ಸ್ಟಿಕ್ ಮತ್ತೆ ಕಾಜಲ್ ಹಾಕೊಂತೀನಿ. ಆಕ್ಚುಲಿ ಕಾಜಲ್ ನಾನು ತುಂಬಾ ಲೈಟ್ ಆಗಿ ಯೂಸ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಿರ್ತೀನಿ, ನನಗೆ ಇಲ್ಲಿ ವಾಟರ್ ಲೈನ್ ಕಡಿಮೆ ಇರೋದ್ರಿಂದ ಸ್ಮರ್ಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಜಸ್ಟ್ ನಾನೀಗೊಂದು ಪೌಡರ್ ಕಾಜಲ್ನ ಯೂಸ್ ಮಾಡ್ತೀನಿ. ಪೌಡರ್ ಅಂತ ಅಂದ್ರೆ ಐ ಶ್ಯಾಡೋ. ನೀವು ಐ ಶ್ಯಾಡೋ ಕಾಜಲ್ನ ಯೂಸ್ ಮಾಡಬೇಕು ಅಂತಂದ್ರೆ ಈ ಒಂದು ಟಿಪ್ಸ್ ಯೂಸ್ ಮಾಡ್ಬೋದು. ಎನಿ ಸೆಟ್ಟಿಂಗ್ ಸ್ಪ್ರೇ ಇರುತ್ತಲ್ಲ, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆರ್ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ಬೇಕು. ಇದಕ್ಕೆ ನೀವು ಈ ರೀತಿ ಸ್ಪ್ರೇ ಮಾಡಿಕೊಂಡು ಆಮೇಲೆ ನೀವು ಬ್ರಷ್ ಅಲ್ಲಿ ಅಪ್ಲೈ ಮಾಡಿ ಈ ರೀತಿ ತಗೊಂಡು ನೀವು ಕಾಜಲ್ ಅಪ್ಲೈ ಮಾಡಿ. ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಓಕೆನಾ? ಅಷ್ಟಕ್ಕೆ ಆಗ್ಲೇ ನೀರು ಬಂದ್ಬಿಡುತ್ತೆ ನನಗೆ. ಓಕೆನಾ? ಓಕೆ, ಸಾಕು ನನಗೆ. ನಾನು ಹೆವಿ ಮಾಡಲ್ಲ. ಈ ರೀತಿ ವಾಟರ್ ಲೈನ್ ಸ್ಪೇಸ್ ಯಾರಿಗೆ ಕಡಿಮೆ ಇರುತ್ತೆ ಅವರು ಈ ಒಂದು ಟಿಪ್ಸ್ನ ಯೂಸ್ ಮಾಡಿ. ಓಕೆನಾ? ಕಣ್ಣಲ್ಲಿ ನೀರು ಬರ್ತಾ ಇದೆ, ನಾನು ಅವಾಯ್ಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈಗ ನೆಕ್ಸ್ಟ್ ಐಬ್ರೋಸು. ನಾನು ಐಬ್ರೋಸ್ ಫಿಲ್ಲಿಂಗ್ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇಲ್ಲಿ ತನಕ ಇದರಲ್ಲಿ ತೋರಿಸಿರ್ಲಿಲ್ಲ ಐಬ್ರೋಸು ಮತ್ತೆ ಲಿಪ್ಸ್ಟಿಕ್ ಹೇಗೆ ಅಪ್ಲೈ ಮಾಡಬೇಕು ಅಂತ. ನಾನು ನಿಮಗೆ ಇದರಲ್ಲಿ ನೀಟಾಗಿ ತೋರಿಸ್ತೇನೆ. ಓಕೆನಾ? ಫಸ್ಟ್ ಐಬ್ರೋನ ಕೂಮ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಬ್ರಷ್ ಸಿಗುತ್ತೆ ನಿಮಗೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ. ಓಕೆನಾ? ಈ ರೀತಿ ಫಸ್ಟ್ ಕೂಮ್ ಮಾಡ್ಕೊಳ್ಳಿ. ಆಕ್ಚುಲಿ ನಂದು ಐಬ್ರೋಸ್ ಮಾಡಿಸ್ಬೇಕಿತ್ತು, ಬಟ್ ಆಗಿಲ್ಲ. ಜಸ್ಟ್ ನಾನು ಈಗ ನಂದು ಆಲ್ರೆಡಿ ತೆಕ್ಕಿರೋದ್ರಿಂದ ನೋಡಿ ನಾನು ತುಂಬಾ ಲೈಟ್ ಆಗಿ ಅಪ್ಲೈ ಮಾಡ್ತೀನಿ. ಐಬ್ರೋಸ್ ಪ್ಯಾಲೆಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಓಕೆನಾ? ನಾನು ಬಜೆಟ್ ಫ್ರೆಂಡ್ಲಿ ಇದೆ, ಹಾಕಿರ್ತೇನೆ. ನನಗೆ ಈ ಒಂದು ಪ್ಯಾಲೆಟ್ ಅಲ್ಲಿ ಇದೆ, ಈ ಒಂದು ಪ್ಯಾಲೆಟ್ ನ ತಗೊಂಡಿದ್ದೆ ನಾನು. ಸೊ ಇದರಲ್ಲಿ ಐಬ್ರೋ, ಐ ಶ್ಯಾಡೋ, ಬ್ಲಶ್ ಎಲ್ಲ ಕೂಡ ಇದೆ. ಇದು ನಾನು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಆನ್ಲೈನ್ ಅಲ್ಲಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಸಿಗಂಗಿದ್ರೆ ನಾನು ಇದನ್ನ ಹಾಕ್ತೀನಿ. ನೋಡಿ, ನಾನು ಫಸ್ಟ್ ಐಬ್ರೋ ಆರ್ಚ್ ಇಂದ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಈ ಕಲರ್ಸ್ ಇದೆ ನಿಮ್ ಐಬ್ರೋ ಪ್ಯಾಲೆಟ್ ಅಲ್ಲಿ. ನನಗೆ ಇಲ್ಲಿ ಈ ಕಲರ್ಸ್, ನಾನು ಈ ಒಂದು ಕಲರ್ನ ತಗೊಳ್ತಾ ಇದ್ದೀನಿ. ತಗೊಂಡು ನಾನು ಫಸ್ಟ್ ನೋಡಿ ಆರ್ಚ್ ಇಂದ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಅಪ್ಲೈ ಮಾಡ್ತಾ ಇಲ್ಲ, ಆರ್ಚ್ ಇಂದ ಹೀಗೆ ಅಪ್ಲೈ ಮಾಡಿ ಜಸ್ಟ್ ಇಲ್ಲಿ ನಾನು ಟಚ್ ಅಪ್ ಕೊಟ್ಕೊಳ್ತಾ ಇದ್ದೀನಿ. ಹೆವಿ ಮಾಡೋದಿಕ್ಕೆ ಹೋಗ್ಬೇಡಿ, ಆಮೇಲೆ ಕೂಮ್ ಮಾಡಿ. ಓಕೆ? ನ್ಯಾಚುರಲ್ ಆಗಿ ನೋಡಿ, ಯಾವುದೇ ರೀತಿ ಹೆವಿ ಅನ್ನಿಸ್ತಿದ್ಯಾ? ಇಲ್ಲ, ನ್ಯಾಚುರಲ್ ಆಗಿ ಇದೆ. ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲಿಪ್ ಲೈನರ್ ಕೂಡ ಅಪ್ಲೈ ಮಾಡೋದು ತೋರಿಸ್ತೀನಿ. ಈಗ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಸೊ ಅದಕ್ಕೆ ನಾನು ಲಿಪ್ಸ್ಟಿಕ್ನ ಈಗ ಹಾಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಈ ರೀತಿ ತಗೊಳ್ಳಿ. ಬ್ರಷ್ ಅಲ್ಲಿ ಅಪ್ಲೈ ಮಾಡೋದು ಕೂಡ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಿಮಗೆ. ಈಗ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಸೊ ಅದಕ್ಕೋಸ್ಕರ ಓಕೆ. ಈಗ ಮತ್ತೆ ನಾನು ಒಂದ್ಸರಿ ಏನಾದ್ರೂ ಪೌಡರ್ಸ್ ಇದೆಯಾ ಅಂತೆಲ್ಲ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೈಲೈಟರ್ ಬೇಕಂತ ಅಂದ್ರೆ ಹೈಲೈಟರ್ ಹಾಕೊಳ್ಳಿ. ಈಗ ಹೈಲೈಟರ್ ಕೂಡ ಹಾಕಿ ತೋರಿಸ್ಬಿಡ್ತೀನಿ. ಹೈಲೈಟರ್ ಪ್ಯಾಲೆಟ್ಸ್ ನ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಫಸ್ಟ್ ಹೈಲೈಟರ್ ತಗೊಂಡು ಹಾಗೆ ಹಾಕ್ಬಿಡಿ, ಡಸ್ಟ್ ಮಾಡಿ. ನೋಡಿ, ಈ ರೀತಿ ಹಿಂಗೆ ಸ್ಮೈಲ್ ಮಾಡಿ ಬ್ಲಶ್ ಮೇಲೆ ಚೀಕ್ ಬೋನ್ ಇರುತ್ತೆ ನೋಡಿ, ಅಲ್ಲಿ ಅಪ್ಲೈ ಮಾಡಿ. ಓಕೆ? ಈಗ ನೋಸ್ ಮೇಲೆ ಇಲ್ಲಿ 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 ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದೆ ಅಂತ. ಓಕೆ, ಈಗ ನಾನು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಫೇಸಸ್ ಕೆರಡಾನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಮೇಕಪ್ ಫಿಕ್ಸರ್, ನೀವು ಬ್ರೈಟ್ಸ್ಗೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ಹೈ ಎಂಡ್ ಅಲ್ಲಿ ಇನ್ನು ಬೇರೆ ಫಿಕ್ಸರ್ ತೋರಿಸ್ತೀನಿ. ಈಗ ನಾನು ಜಸ್ಟ್ ಇದ್ರಲ್ಲೇ ತೋರಿಸ್ತಾ ಇದ್ದೀನಿ. ಓಕೆನಾ? ಕಣ್ಣತ್ರ ಹಿಂಗೆ ಇಟ್ಕೊಂಡು ನೀವು ಸ್ಪ್ರೇ ಮಾಡ್ಕೊಳ್ಳಿ. ಓಕೆನಾ?
ನಾನು ವಾಟರ್ ಪ್ರೂಫ್ ಲೈನರ್ ಎಲ್ಲ ಹಾಕಿರೋದಕ್ಕೆ ಇದು ಅಷ್ಟು ಈಸಿಯಾಗಿ ಇದಾಗಲ್ಲ. ನೀವೇನಾದ್ರೂ ನಾರ್ಮಲ್ ಏನಾದ್ರೂ ಕಾಜಲ್ಲು ಐಲೈನರ್ ಹಾಕ್ಬಿಟ್ಟು ಏನಾದ್ರೂ ಕಣ್ಣಿಗೆ ಸ್ಪ್ರೇ ಒಂಚೂರು ಟಚ್ ಆದ್ರೂ ಹಿಂಗೆ ಇಳ್ಕೊಂಡ್ ಬಂದ್ಬಿಡತ್ತೆ. ಓಕೆನಾ? ಅದಕ್ಕೆ ಕಾಜಲ್ಲು ಐಲೈನರ್ ಮಾತ್ರ ನೀವು ನಾನು ಹೇಳ್ತೀನಲ್ಲ ಅದನ್ನೇ ಸಜೆಸ್ಟ್ ಮಾಡ್ತೀನಲ್ಲ ಅದನ್ನೇ ಪರ್ಚೇಸ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ ಇಡೀ ಮೇಕಪ್ಪೇ ಹಾಳಾಗ್ಬಿಡತ್ತೆ. ನೋಡಿ, ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಸೆಟ್ ಆಗಕ್ ಬಿಡಿ, ತಕ್ಷಣ ಟೆಸ್ಟ್ ಮಾಡೋದು ಬೇಡ. ಓಕೆನಾ? ಸ್ವಲ್ಪ ಹೊತ್ತು ಟೆಸ್ಟ್ ನಮ್ಗೆ ಸೆಟ್ ಆಗೋದಕ್ಕೆ ಟೈಮ್ ಬೇಕು. ಓಕೆನಾ? ನೋಡಿ, ಈಗ ನಾನು ಸೆಟ್ ಆಗೋದಕ್ಕೆ ಬಿಡ್ತೀನಿ, ಆಮೇಲೆ ನಾನು ವಾಟರ್ ಪ್ರೂಫ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಓಕೆ, ಈಗ ನೀಟಾಗಿ ಸೆಟ್ ಆಗಿದೆ. ನೋಡಿ, ಈ ಒಂದು ಫ್ಯಾನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದಲ್ವಾ. ಈ ಒಂದು ಫ್ಯಾನ್ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಈ ತರ ಒಂದು ಫ್ಯಾನ್ ನ ಪರ್ಚೇಸ್ ಮಾಡಿ. ಓಕೆನಾ? ನೋಡಿ ಎಷ್ಟು ನೀಟಾಗಿದೆ, ನ್ಯಾಚುರಲ್ ಆಗಿದೆ ಮೇಕಪ್ ಲುಕ್, ಹೆವಿ ಅಂತ ಏನು ಅನ್ನಿಸ್ತಾ ಇಲ್ಲ. ನೋಡಿ, ಈಗ ಫಸ್ಟ್ ಟ್ರಾನ್ಸ್ಫರ್ ಪ್ರೂಫ್ ಆಗುತ್ತಾ ನೋಡೋಣ. ನೋಡಿ, ನನ್ನ ಕೈಯಲ್ಲಿ ಮುಟ್ತಾ ಇದ್ದೀನಿ, ಯಾವುದೇ ರೀತಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಓಕೆನಾ? ಯಾವುದೇ ರೀತಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಈ ಮೇಕಪ್ ಸೆಟ್ ಆಗೋವರೆಗೂ ನೀವು ಕೂಲ್ ಆಗಿ ಇರೋ ತರ ನೋಡ್ಕೊಳ್ಬೇಕು ಅಂತ ನಾನು ಹೇಳಿದೀನಲ್ಲ. ಸೊ ಅದಕ್ಕೋಸ್ಕರ ಈ ಫ್ಯಾನ್ ಬೇಕಾಗುತ್ತೆ. ಓಕೆನಾ? ಈಗ ಫ್ಯಾನ್ ನ ಆಫ್ ಮಾಡ್ಬಿಡ್ತೀನಿ. ಆಫ್ ಮಾಡ್ಬಿಟ್ಟನೆ ಚೆಕ್ ಮಾಡೋಣ. ನೋಡಿ, ಯಾವುದೇ ರೀತಿ ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ ಅಲ್ಲ ಮೇಕಪ್, ಯಾವುದೇ ರೀತಿ ಮೇಕಪ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಈಗ ವಾಟರ್ ಟೆಸ್ಟ್ ಮಾಡೋಣ. ಈಗ ನಾನು ವಾಟರ್ ಸ್ಪ್ರೇನ ಹೊಡ್ಕೊಳ್ತೀನಿ. ಈಗ ನಾನು ಕಾಟನ್ ಇಟ್ಬಿಟ್ಟು ನಿಮ್ಗೆ ತೋರಿಸ್ತೇನೆ. ನೋಡಿ, ಯಾವುದೇ ರೀತಿ ಪ್ರಾಡಕ್ಟ್ಸ್ ಬಂದಿದ್ಯಾ? ಇಲ್ಲ. ನೋಡಿ, ಸ್ಪ್ರೇ ಮಾಡಿದೀನಿ ನಾನು, ಯಾವುದೇ ರೀತಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ನಿಮಗೆ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಸ್ವೆಟ್ ಬಂದ್ರು ಕೂಡ ಅಷ್ಟು ಈಸಿಯಾಗಿ ರಿಮೂವ್ ಆಗಲ್ಲ. ಓಕೆನಾ? ಇದ್ರ ಮೇಲೆ ಅವ್ರಿಗೂ ಮೇಂಟೆನೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ತುಂಬಾ ಟೆಂಪರೇಚರ್ ಜಾಸ್ತಿ ಆದಾಗ ಏನೇ ಟ್ರಾನ್ಸ್ಫರ್ ಪ್ರೂಫ್ ಮಾಡಿದ್ರು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅದು ಸ್ಮರ್ಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನೀವು ಅವ್ರಿಗೆ ಹೇಳಿ ಈ ರೀತಿ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳಿ. ಮೇಕಪ್ ಏನಾದ್ರು ಈ ಮೇಕಪ್ ಮಾಡಿದ್ಮೇಲೆ ನೀವು ಕ್ಲೈಂಟ್ಸ್ಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತಂದ್ರೆ, ಯಾವುದೇ ರೀತಿ ಹಾಕಿ ಉಜ್ಜೋದು ಮತ್ತೆ ಕರ್ಚಿಫ್ ತಗೊಂಡು ಒರ್ಸೋದು ಮಾಡಬೇಡಿ. ನೀವು ಈ ರೀತಿ ಒಂದು ಟಿಶ್ಯೂ ಇಟ್ಕೊಳ್ಳಿ, ಟಿಶ್ಯೂ ಆರ್ ಕಾಟನ್. ಜಸ್ಟ್ ಏನಾದ್ರು ಸ್ವೆಟ್ ಅನ್ಸಿದ್ರೆ ಹಿಂಗ್ ಅನ್ಕೊಳ್ಳಿ. ಏನಾದ್ರು ಇವಾಗ ಕೆಲವೊಂದ್ಸರಿ ಇವಾಗ ಕೂದ್ಲು ಏನಾದ್ರು ಇಲ್ಲಿ ಬಂದಾಗ ಒಂಚೂರು ಇಚ್ಚಿಂಗ್ ಅನಿಸ್ತಿರತ್ತೆ ಅಲ್ವಾ. ಸೊ ಅವಾಗ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆನಾ? ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ನಾನು ಏನಾದ್ರೂ ಮೇಕಪ್ ಹಾಕಿದೀನಿ ಹೆವಿ ಅಂತ ಅನಿಸ್ತಿದ್ಯಾ? ನಂದು ಸ್ಕಿನ್ ಯಾವ ಕಲರ್ ಇದೆಯೋ ಅದೇ ಕಲರೇ ಇದೆ. ಮತ್ತೆ ಇನ್ನೊಂದ್ ಏನು ಅಂತಾನೆ, ಹೋಮಕ್ಕೆ ಇವ್ರಿಗೆಲ್ಲಾರು ಇವಾಗ ಹೋಮದ ಹತ್ರ ಸ್ವೆಟ್ ಬರುತ್ತೆ ಅಲ್ವಾ, ಅವ್ರೆಲ್ರಿಗೂ ಕೂಡ ಈ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿ. ಓಕೆನಾ? ಹೋಮ, ಈ ಗೃಹ ಪ್ರವೇಶಗಳಿಗೆಲ್ಲ ಮೇಕಪ್ ಮಾಡಿದಾಗ ಹೋಮಕ್ಕೆ ಕೂತ್ಕೊಂತಾರಲ್ವ, ಅವರಿಗೆ ಈ ಒಂದು ಮೇಕಪ್ ಟಿಪ್ಸ್ ನ ಯೂಸ್ ಮಾಡಿ. ಮತ್ತೆ ಎಲ್ರಿಗೂ ಹೇಳಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳಿ, ರಬ್ ಮಾಡಬೇಡಿ. ಈ ಒಂದು ಇನ್ಸ್ಟ್ರಕ್ಷನ್ ಎಲ್ಲ ನೀವು ಕೊಡ್ಬೇಕಾಗತ್ತೆ. ಇನ್ನು ತುಂಬಾ ಎಕ್ಸ್ಟ್ರೀಮ್ ನಮ್ಗೆ ಹೆವಿ ನಿಮಿಷನೂ ಇಲ್ಲ ನನಗೆ ಅಷ್ಟು ಸ್ವೆಟ್ ಬರುತ್ತೆ ಅಂತಂದ್ರೆ ಅವ್ರಿಗೆ ಈ ತರದ ಒಂದು ಫ್ಯಾನ್ ಇಟ್ಕೊಳಕ್ ಹೇಳಿ. ಸೊ ಅವ್ರಿಗೆ ಏನಾದ್ರು ತುಂಬಾ ಸ್ವೆಟ್ ಅನ್ಸ್ದಾಗ ಈ ರೀತಿ ಅವರು ಕರ್ಚಿಫ್ ಬದಲು ಫ್ಯಾನ್ ಇಟ್ಕೊಳ್ಳೋದೇ ಬೆಟರ್ ಅಂತಾನೆ ನೀವು ಸಜೆಷನ್ ಕೊಡಿ. ಓಕೆನಾ? ಓಕೆ, ಈ ಒಂದು ಮೇಕಪ್ ಲುಕ್ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೀವು ಕೂಡ ಟ್ರೈ ಮಾಡಿ. ಮತ್ತೆ ಏನ್ ಗೊತ್ತಾ, ಮೇಕಪ್ ಮಾಡಿದ ತಕ್ಷಣ ವಾಟರ್ ಟೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಡಿ ಸೆಟ್ ಆಗೋದಕ್ಕೆ. 10 ನಿಮಿಷ ಇಲ್ಲಾಂದ್ರೆ 1/4 ಗಂಟೆನೆ ಬಿಡಿ. ಓಕೆನಾ? ಈಗ ನಾನು ಒಂದ್ 5 ನಿಮಿಷನೂ ಬಿಟ್ಟಿಲ್ಲ, ನಿಮ್ಗೆ ಹಂಗೆ ತೋರಿಸಿದೀನಿ. ಇನ್ನೂ 1/4 ಗಂಟೆ ಬಿಟ್ರೆ ಇನ್ನೂ ಚೆನ್ನಾಗಿ ಆಕ್ಚುಲಿ ಸೆಟ್ ಆಗುತ್ತೆ ಗೊತ್ತಾ. ಮತ್ತೆ ಅಷ್ಟು ಈಸಿಯಾಗಿ ರಿಮೂವ್ ಆಗೋದಿಲ್ಲ. ಮೇಕಪ್ ಕೂಡ ಅಷ್ಟೇ, ಸೆಟ್ ಆಗೋದಕ್ಕೆ ಟೈಮ್ ಕೊಡ್ಬೇಕು. ಮೇಕಪ್ ಸೆಟ್ ಆಗೋದಕ್ಕೆ ನಿಮ್ಗೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನೇ ನೀವು ಕಾಸ್ಟ್ಲಿ ಪ್ರಾಡಕ್ಟ್ ಹಾಕಿ, ಹೈ ಎಂಡ್ ಪ್ರಾಡಕ್ಟ್ ಹಾಕಿ, ಏನೇ ಟೆಕ್ನಿಕ್ಸ್ ಯೂಸ್ ಮಾಡಿ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮೇಕಪ್ ಸ್ಟೇ ಆಗೋದಿಲ್ಲ. ಓಕೆನಾ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಅಕಸ್ಮಾತ್ ನನಗೆ ಸ್ವೆಟ್ ಬಂದ್ರು ಕೂಡ ಬರುತ್ತೆ ಸ್ವೆಟ್, ಬಟ್ ರಿಮೂವ್ ಆಗಲ್ಲ ಮೇಕಪ್. ಸ್ವೆಟ್ ಬರೋದನ್ನ ನಾವು ತಡೆಯಕ್ ಆಗೋದಿಲ್ಲ, ಮೇಕಪ್ ರಿಮೂವ್ ಆಗದೆ ಇರೋ ರೀತಿ ತಡಿಬಹುದು ಅಷ್ಟೇ. ನೋಡಿ ಇಲ್ಲಿ ಸ್ವೆಟ್ ಬರ್ತಾ ಇದೆ, ಬಟ್ ಮೇಕಪ್ ರಿಮೂವ್ ಆಗ್ತಾ ಇಲ್ಲ. ಓಕೆನಾ? ಫ್ಯಾನ್ ಆಫ್ ಮಾಡಿದೀವಲ್ಲ, ಅಷ್ಟು ಎಕ್ಸ್ಟ್ರೀಮ್ ಇದೆ ಟೆಂಪರೇಚರ್ ಈ ಇಯರ್ ಸಮ್ಮರ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಕೂಡ ಯಾವ್ದಾದ್ರು
ಮದ್ವೆ ಫಂಕ್ಷನ್ ಏನಾದ್ರು ಹೋಗ್ಬೇಕು ಅಂದ್ರೆ ಈ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿ, ಮತ್ತೆ ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಈ ಒಂದು ಲುಕ್ ನ ಕ್ರಿಯೇಟ್ ಮಾಡಿ. ನಾನು ಏನೇನ್ ಟಿಪ್ಸ್ ಕೊಟ್ಟಿದ್ದೀನಿ ಅದ್ ಎಲ್ಲಾನು ಫಾಲೋ ಮಾಡಿ. 100% ಮೇಕಪ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಬ್ರೈಡಲ್ಸ್ಗೂ ಕೂಡ ಈ ಒಂದು ಸ್ಟೆಪ್ಸ್ ನ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ನಾನು ಆಲ್ರೆಡಿ ಹೇಳಿದಿನಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡರ್ಮಾ ಪ್ರಾಡಕ್ಟ್, ಓನ್ಲಿ ಡರ್ಮಾ ಪ್ರಾಡಕ್ಟ್, ಬೇರೆ ಯಾವುದೇ ಕ್ರೀಮ್ ಕನ್ಸೀಲರ್ಸ್ ನ ಆಗಿರ್ಬೋದು, ಫೌಂಡೇಶನ್ ಆಗ್ಲಿ ಯೂಸ್ ಮಾಡದೆ ಓನ್ಲಿ ಡರ್ಮಾ ಪ್ರಾಡಕ್ಟ್ಸ್ ಅಲ್ಲಿ ಓವರ್ ಆಲ್ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್, ವಾಟರ್ ಪ್ರೂಫ್ ಮತ್ತೆ ಸ್ವೆಟ್ ಪ್ರೂಫ್ ಮೇಕಪ್ ನ ಲುಕ್ ನಿಮ್ಗೆ ಬೇಕು ಅಂತ ಅಂದ್ರೆ ಡೇ 16 ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಸೊ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ನನಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ಒಂದು ಲುಕ್ ನ ಟ್ರೈ ಮಾಡೋದ್ ಮಾತ್ರ ಯಾವ್ದೇ ಕಾರಣಕ್ಕೂ ಮರಿಬೇಡಿ ಅಂತಾನೆ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಮೇಕಪ್ ಲುಕ್ ಮಾಡೋದಕ್ಕೆ ನಿಮ್ಗೆ ಏನೇನ್ ಬೇಕು, ಮತ್ತೆ ಹೈ ಎಂಡ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಎರಡು ಕೂಡ ನಾನು ಹಾಕಿರ್ತೀನಿ. ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೋ ಅದನ್ನ ಪರ್ಚೇಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೆಕ್ಸ್ಟ್ ಲುಕ್ ನಾನು ಆಲ್ರೆಡಿ ನಿಮ್ಗೆ ರಿವೀಲ್ ಮಾಡಿದೀನಿ. ಈ ಒಂದು ಲುಕ್ ಯಾರ್ಯಾರಿಗೆ ಬೇಕು ಅಂತ ಅನ್ಸುತ್ತೆ ಅವರು ಕಮೆಂಟ್ ಮಾಡೋದ್ ಮಾತ್ರ ನೆಕ್ಸ್ಟ್ ಡೇ 16 ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.